ಪಕ್ಷಗಳು ಕೂಡ ಬಂತು. ಆದರೆ ಇನ್ನೊಂದು ವಿಷಯ ಹೇಳಕ್ಕೆ ಹೋಗ್ತೀನಿ, ಕೆಲವ್ರು ಏನು ಮಾಡ್ತಾರ, ಈ ಸಾಹಿತ್ಯ ಬಂತೇನು, ಇವ್ರು ಹಿಂಗೆ ಬರ್ದಾರೇನೋ ಅಂತ ಕೇಳ್ತಾರೆ. ಯಾವ ಒಂದು ಧರ್ಮಗಳು ಈ ನಮ್ಮ ಜಗತ್ತಿನಲ್ಲಿ ಉದಯ ಆಗಿವೆ, ಎಲ್ಲ ಧರ್ಮಗುರುಗಳು ಕಾಲ ಆಗಿದ ಮೇಲೆ 100 ವರ್ಷ ನಂತರ, 100 ವರ್ಷ ಕೆಳಗಂತೂ ಯಾವುದೇ ಗ್ರಂಥ ತಯಾರಾಗಿಲ್ಲ. ಅವ್ರು ಯಾವುದೇ ಧರ್ಮಗುರುಗಳಾಗಿರ್ಬೋದು, ಅವ್ರ ಕಾಲ ಆಗಿದೆ, ಅವ್ರು ಮರಣ ಹೊಂದಿದ ಮೇಲೆ 100 ವರ್ಷ ನಂತರ ಗ್ರಂಥ ತಯಾರಾಗಿದೆ, ಎಲ್ಲ ಧರ್ಮ ಗ್ರಂಥಗಳು. ಇಲ್ಲಿ ನಮ್ಮ ಬಸವಾದಿ ಶರಣರು ತಾವು ಜೀವಂತಿದ್ದಾಗೆ ಅನುಭವವನ್ನು ಪಡೆದು ಅನುಭವ ಮಂಟಪದಲ್ಲಿ ಅನುಭವದ ಒಂದು ನುಡಿಗಳು ಕಂಡು ಅವರು ಸ್ವಂತ ಕಷ್ಟ ನಷ್ಟಗಳನ್ನು ತಿಳ್ಕೊಂಡು ಯಾವ ರೀತಿಯ ಒಂದು ಸಮಾಜವನ್ನು ತಿದ್ದಬೇಕು, ಯಾವ ರೀತಿ ಸಮಾಜವನ್ನು ಸುಧಾರಿಸಬೇಕು ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡು ವಚನಗಳು ಬಂದವು. ಸ್ವಂತ ಕೈಯಲ್ಲಿ ವಚನಗಳು ಬಂದಿಂದ ಯಾರಾದರೂ ಇಡೀ ಜಗತ್ತಿನಲ್ಲಿ ಧರ್ಮ ಇದೆ ಅಂದರೆ ಅದು ಲಿಂಗಾಯತ ಧರ್ಮ. ಬೇರೆ ಯಾರೋ ಉಂಟು, ಯಾರೋ ಏನೋ ಹೇಳಿದ್ರು, ಎಲ್ಲೋ ಕಥೆ ಹೇಳಿದ್ರು, ಇವತ್ತಿನ ಭಾಷಣ ಮಾಡಿದೆನು ಶ್ರೀಕಾಂತ್ ಸ್ವಾಮಿ ಯಾರೋ ಹೇಳಿದ್ರೆ ಯಾರೋ ಬದಲತ್ತೀರ, ಅವ್ರು ಹೊರ ಹೋಗಿದ ಮೇಲೆ ಇಲ್ಲ ಹಂಗೆ ಹೇಳಿರ್ಲಿ ಹಿಂಗೆ ಹೇಳ್ಯಾರಿ ಅಂದ್ರೆ ಅದು. ಆದ್ರೆ ಹಂಗಿಲ್ಲ, ಇಲ್ಲಿ ಲಿಖಿತ ಇದೆ. ಲಿಖಿತ ಇದ್ದರೆ ನಮ್ಮವ್ರು ನಂಬಲ್ಲ. ನೋಡ್ರಿ ಹೆಂತವ್ರು ಹೇಳ್ಯಾರ, ಹುಡುಗವ್ರು ಹೇಳ್ಯಾರ, ತೊಳೆಯವ್ರು ಹೇಳ್ಯಾರ, ಅಂಬಿಗರ್ ಚೋಡ ಹೇಳ್ಯಾರ, ಈ ದಲಿತರು ಹೇಳ್ಯಾರ. ಇಂಥ ವಚನಗಳು ಎಷ್ಟೆಷ್ಟು ನಿಮ್ದು ಮಾದರಿ ಚೆನ್ನೈನವ್ರು ಹೇಳ್ಯಾರ, ಅಂಬಿಗರ್ ಚೋಡ ಅಂತೂ ನೀರಾಗ ನೆನೆ ಕೊಡ್ರಿ ಅಂದ. ಅಂದ್ರೆ ಇಷ್ಟು ಹಾಡುಗಳು ಆಡ್ಯಾರು. ಯಾರು ಸಮಾಜ ಸುಧಾರಣೆಗೆ ವಿರೋಧ ಮಾಡ್ತಾ ಇದ್ದಾರೆ, ಯಾರು ದೇವರ ಪರವಾಗಿ ಇಲ್ವೋ ಅಂಥವ್ರಿಗೆ ಏನು ಮಾಡಬೇಕು ಎಲ್ಲ ಕೊಟ್ಟಾರೆ. ಮಡಿವಾಳ ಮಾಚಿದೇವರಾಗಲಿ, ಹಡಪದ ಅಪ್ಪಣ್ಣವರಾಗಲಿ, ಇಂಥ ಒಂದು ದೊಡ್ಡ ದೊಡ್ಡ ಮಹಾತ್ಮರು ನಮ್ಮಲ್ಲಿ ಆಗೋಗಿದ್ದಾರೆ. ಅವರೆಲ್ಲರೂ ಲಿಖಿತವಾಗಿ ಬರ್ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಕುಗ್ಗೋದು ಬೇಡ, ನಾವು ನೇರವಾಗಿ ಹೇಳಬೇಕು, ನಮ್ಮ ಶರಣರೇ ನಮ್ಮ ಸಾಹಿತ್ಯವನ್ನು ಸ್ವಂತ ರಚನೆ ಮಾಡಿದ್ದಾರೆ. ಯಾವ ಒಂದು ಸಾಹಿತ್ಯವನ್ನು ಆಧಾರವಾಗಿ ತೆಗೆದುಕೊಂಡಿಲ್ಲ. ಈ ವಿಚಾರಗಳೇನು ಭಾರತ ದೇಶದಲ್ಲಿ ಇಲ್ಲ, ಇಡೀ ಜಗತ್ತಿನ ವಿಚಾರಗಳು ಯಾವಾಗ ಹೊಸದಾಗಿ ಬಂದವು ಅಂದ್ರೆ ಅವೆಲ್ಲರೂ ಶರಣರ ವಿಚಾರ. ಪಾರ್ಲಿಮೆಂಟ್ ಇಂಗ್ಲೆಂಡ್ನಲ್ಲಿ ತಯಾರಾಯಿತು ಅಂತ ಹೇಳ್ತಿರ್ಬೋದು, ಡ್ಯಾನಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾಡಿಲ್ಲ ಅಂತೇಳಿ ನಮ್ಮವ್ರು ಪ್ರೂವ್ ಮಾಡಿದ್ರು. ಯಾವಾಗ ಅನುಭವ ಮಂಟಪದ ಪ್ರಜಾಪ್ರಭುತ್ವ ಮಾದರಿ ಈ ಜಗತ್ತಿಗೆ ಕೊಟ್ಟವ್ರು ಯಾರು? ಬಸವಾದಿ ಶರಣರು. ಅವಾಗ ಇಂಗ್ಲೆಂಡ್ದಾಗ ಸಹಿತ ಕೂಡ ಏನು ಹೇಳ್ಕೊಂಡ್ರು ಅಂದ್ರೆ ನಾವು ಸ್ಥಾಪನೆ ಮಾಡಿದಲ್ಲ, ಇದು ಭಾರತ ದೇಶದಲ್ಲಿ ಕಲ್ಯಾಣದಲ್ಲಿ ಆಯಿತು. ಅದೇ ಗಲ್ ಮೂರ್ತಿ ಪೂಜೆ. ಆದ್ದರಿಂದ ನಾವು ಭಾಳ ಗಟ್ಟಿಯಾಗಿ ಹೇಳ್ಬೇಕಾಯ್ತು ಮಾತು. ನಾವು ಯಾವುದೇ ಒಂದು ಹೆದರಿಕೆ ನಾವು ಯಾಕೆ ಹೆದರೋದು ಅವಶ್ಯಕತೆ ಇಲ್ಲ. ನಮ್ಮ ಗುರುಗಳು ಹೇಳಿ ನಾವು ಹೇಳ್ತಾ ಇದ್ದೀವಿ. ಅದು ಯಾರಿಗಾರೇ ಬೇಕಾಗಿದ್ದಂತ ಸಾಹಿತ್ಯ ಕೊಡ್ತೀವಿ ನಾವು. ಪ್ರೂಫ್ ಇದೆ ನಮ್ಮ ಹತ್ರ, ತಾಡೋಲೆಗಳು ಇದಾವ, ಅದು ಮರು ಪ್ರಿಂಟ್ ಆಗ್ಯಾವ, ಎಲ್ಲನೇ ಕೊಡ್ತೀವಿ ನಾವು. ಆಧಾರ ನಮ್ಮಲ್ಲಿದೆ, ನಿಮ್ಮಲ್ಲಿ ಆಧಾರ ಏನಿದೆ? ಆಧಾರ ಇಲ್ಲೇ ಬಸವಾದಿ ಶರಣರು ಅಲ್ಲಿಂದ ತಗೊಂಡ್ರು ಸಾಹಿತ್ಯ, ಇಲ್ಲಿಂದ ತಗೊಂಡ್ರು, ಇವೆಲ್ಲ ಯಾಕೆ ಹೇಳ್ತೀವಿ? ನನ್ನ ಅಪ್ಪರು ಹೇಳಿದ್ರು, ಅವು ಯಾವ ಏನಾದರೂ ಅವ್ರು ಬರ್ತಿದ್ದಲ್ಲ, ಒಳಗೆ ಸಂಸ್ಕೃತ ಶ್ಲೋಕ ಬರ್ತಾವ. ಬಸವಾದಿ ಶರಣರು ಅಚ್ಚ ಕನ್ನಡದಲ್ಲಿ ಬರ್ತಿದ್ರು. ಯಾವುದಾದ್ರೂ ಒಂದು ಸಂಸ್ಕೃತ ವರ್ಡ್ ಇದೆ, ಶಬ್ದ ಇದೆ ಅಂದ್ರೆ ನಮ್ದು ಅಲ್ಲ ಅದು. ಆ ವಚನ ಓದ್ತಾ ಇದ್ದಾಗ ಸಂಸ್ಕೃತ ಶಬ್ದ ತೆಗೆದು ಓದ್ಬಿಡ್ದು, ಅದು ನಮ್ದು ಅಲ್ಲನೇ ಅದ. ತಿದ್ದಬೇಕಾಗ್ತದ, ಸರ್ಕಾರ ತಿದ್ದಬೇಕಾಗ್ತದ. ಆದ್ರೆ ತಿದ್ದಕ್ಕೆ ಏನಂದ್ರೆ ಅವ್ರಿಗೆ ಆಧಾರ ಇಲ್ಲ ಸರ್ಕಾರದ. ಯಾವ ತಾಡವಲೆಗಳು ಬರ್ದಿದ್ರು ಅದ್ರಾಗ ಅವ್ರು ಸಂಸ್ಕೃತ ಶ್ಲೋಕಗಳು ಸೇರಿಸ್ಯಾರ. ಅದೇನ್ ತಡೆ ಒಳಗೆ ಶಬ್ದ ನಿನ್ ತಡೆ ಅಂತ ಹೇಳ್ತಾರೆ. ಅಮ್ಮ ಅಪ್ಪರು ಹೇಳಿದ್ರು ಅದೇನ್ ತಡೆ ಅಂತ ಹೇಳಿ ಕೆಳಗೆ ಹೇಳ್ತಾರೆ ಇದೇನ್ ತಡೆ ಅಂತ. ಇದು ಇಲ್ಲ ಅದು ಇಲ್ಲ, ಎಲ್ಲ ಬಂದಿದ್ದೇನೆ ಬಸವಣ್ಣನಿಂದೆ. ಬಸವಣ್ಣನ ಉದರದಲ್ಲಿ ಲಿಂಗ ಹುಟ್ಟಿತು ಅಂತ ಹೇಳ್ತೀವಿ. ನಾವು ಹುಟ್ಟಿದೆವು, ನೀವು ಹುಟ್ಟ ಮೇಲೆ ಕಾಲಲ್ಲಿ ಅದನ್ನ ಕಾಲಿಟ್ಟಾಗ ಪೂಜೆ ಮಾಡ್ಲತ್ತರಪ್ಪ. ದೇವರಲ್ಲ ಅಂದ್ರೆ ನೀವು ದೇವ್ರು ಒಳ್ಳೆ ಕಟ್ಕೋಬೇಕಲ್ಲ. ಯಾವ ರೀತಿ ಮಂದಿರ ಈ ಕಟ್ಟಡಗಳು ಯಾವ ಈ ಜಗತ್ತಿನ ಎಲ್ಲರೂ ಮಂದಿರಗಳು ಕಟ್ಟಡಗಳು ಕಟ್ಕೊಂಡಾರ. ಆದ್ರೆ ಬಸವಾದಿ ಶರಣರು ಏನು ಮಾಡ್ಯಾರ? ದೇಹವೇ ದೇವರು ಮಾಡ್ಯಾರ. ನಿಮ್ಮಲ್ಲಿ ಯಾರು ಹೇಳ್ಯಾರ? ಅದನ್ನ ಅದು ಇದ್ದರೆ ಹೇಳ್ರಲ್ಲ. ನಿಮ್ಮ ದೇವರೆಲ್ಲ ಸ್ವರ್ಗದ ನರ್ಕದಾಗವ. ನಮ್ಮ ದೇವ್ರೆಲ್ಲ ಯಾರ? ನಮ್ಮಲ್ಲೇ ಅಲ್ಲ. ಇದು ಕೂತಾರ, ಅಲ್ಲಿ ಕೂತಾರ, ಅವ್ರು ಕೂತಾರೆ, ಎದು ಕೂತಾರೆ, ಎಲ್ಲರೂ ನಮ್ಮ ದೇವ್ರು ಯಾರ? ನಮ್ಮ ದೇವ್ರಿಗಿಲ್ಲ, ಜಗದೇನ ಹೊರಗೆ. ಅದು ಸ್ವರ್ಗ ಅದ ನರ್ಕದ ಅವರೆಲ್ಲ ಪೂಜೆ ಪುನಸ್ಕಾರ ಯಾಕೆ ಮಾಡ್ತಾರ? ಸ್ವರ್ಗಕ್ಕೆ ಹೋಗೋಕ್ಕದು ಮಾಡ್ತಾರ. ಅದು ನಮಗೇನು ಹೇಳಿ ಬಸವಣ್ಣವರು ಇಲ್ಲೇ ಎಲ್ಲ ಶುದ್ಧ ಕಾಯ ಮಾಡಿ ಶುದ್ಧ ಇಟ್ಕೊಂಡು, ದೇಹ ಶುದ್ಧ ಇಟ್ಕೊಂಡು, ಬಾಯಿ ಶುದ್ಧ ಇಟ್ಕೊಂಡು, ನಮ್ಮ ಎಲ್ಲ ಒಂದು ಶುದ್ಧ ಇಟ್ಕೊಂಡು ಇಲ್ಲೇ ಸ್ವರ್ಗ ತಯಾರು ಮಾಡ್ಕೊಂಡು ಇಲ್ಲೇ ಇರಲಿ. ನಾವು ನರ್ಕದಾಗ ಹೋಗಿ ಸಾಯಲೇವು, ನರ್ಕದಾಗ ಬಿಡಲೇವು, ನಾವು ಇಲ್ಲೇ ಇರ್ತೀವಿ. ಯಾರು ಸ್ವರ್ಗದಾಗ ಹೋಗ್ಬೇಕಂತ ನೋಡ್ರಿ, ಅವರು ಅಲ್ಲಿ ಅಪ್ಸರೆ ಸಿಗ್ತಾರಂತ, ಆ್ಯಂಜಿಲ್ ಸಿಗ್ತಾರಂತ, ಮತ್ತೇನೋ ಹೂವುಗಳು ಸಿಗ್ತಾರಂತ, ಹೂವುಗಳು ಸಿಗ್ತಾರಂತ, ಹಿಂಗೆಲ್ಲ ಹೇಳ್ತಾರ ಅವರು. ಅಲ್ಲಿ ನದಿಗಳು ಮದಿರಾ ನದಿ ಹರಿತದಂತ, ಯಾರೋ ದಾರಿಗಳು ನದಿ ಹರಿತದಂತ. ಯಾಕೆ ಇಲ್ಲಿ ಏನೋ ಸಿಗೋದು ಸುಖ ಅಲ್ಲೋ ಕುಡಿಬೇಕು? ಯಾಕೆಂದ್ರೆ ನಾವು ಇಲ್ಲೇ ಕುಡಿಬಾರ್ದು ಅಂತ ಹೇಳ್ತೀವಿ. ಅಲ್ಲೇ ಕುಡಿಯೋಕೆ ಇಷ್ಟೆಲ್ಲ ಮಾಡೋಣ ನಾವು. ಪೂಜೆ ಪುನಸ್ಕಾರ ಯಾಕೆ ಮಾಡ್ಬೇಕು? ನಾವು ಇದ್ರ ಕಡೆ ಮಾಡ್ಬೇಕು. ನಮ್ಮ ಹೆಂಡತಿ ಚಂದ್ರ ಇಲ್ಲೇನು? ನಾವು ಅಲ್ಲಿ ಹೋಗಿ ಚಂದ್ರನ ಹೆಣ್ಣು ಬಿಡ್ಬೇಕು. ನಾವು ಅದ್ರ ಕಡೆ ಚಂದ್ರ. ಅದಕ್ಕೆ ಬಸವಣ್ಣರು ಹೇಳ ಸ್ವರ್ಗ ಇಲ್ಲ, ನರ್ಕಿಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಕರ್ಮ ಸಿದ್ಧಾಂತ ಇಲ್ಲ, ಏನೂ ಇಲ್ಲ. ಆದರೆ ದೇವರು ಒಬ್ಬರ ನಮ್ಮ ಹೃದಯದ ಅದು ನಿರಾಕಾರ ರೂಪಿ. ಮತ್ತೇನೋ ಮಾಡ್ಕೊಂಡು ಕುಂತೋಗೇನೋ ನಮ್ಮ ಮಂದಿ ಅಂತ ಹೇಳಿ
ಬಸವಾದಿ ಶರಣರು ಹೇಳ್ಯಾರ, ಮೂರ್ತಿ ಗಿರ್ತಿ ಮಾಡಿ ನಾನು ಪೂಜೆ ಮಾಡಿದ್ರು ಅಂತ ನಿರಾಕಾರ ರೂಪಿ ದೇವರು ಅಂತ ಹೇಳಿ. ಅವ್ರಿಗೆ ರೂಪ ಇಲ್ಲ, ಎಲ್ಲಿರ್ತಾರ ಜಾಗ ಇಲ್ಲ. ನಿಮ್ಮಲ್ಲಿ ಅಣುದಾಗರ ಮಹಾದ ಸಣ್ಣ ಇದ್ರಾಗೂ ಅವರೇ ಅರ, ದೊಡ್ಡ ಒಂದು ಇದ್ರಾಗೂ ಅವರೇ ಅರ. ಎಲ್ಲ ಕಡೆ ಪರಮಾತ್ಮನೇ ಛಾಸ್ ಹೋಗಿನ ಕಡೆಯಿಂದ ನಾವು ಪಾಪ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರ ದೇವ್ರು ಅಲ್ಲಿ ಸ್ವರ್ಗದಾಗಾರ, ಸ್ವರ್ಗಕ್ಕೆ ಹೋಗ್ತಾನೆ ರೇಟೇ ಪಾಪ ಮಾಡಿ ನಡೀತದೆ. ಬಟ್ ನಮ್ಮ ದೇವ್ರು ನಮ್ಮಲ್ಲಾರ ಎಲ್ಲಿ ಪಾಪ ಮಾಡಬೇಕು, ನಾಟಕ ಕೊಳ್ಳ ಕಟ್ಟಕ್ ಬರ್ತದು, ಅದು ನಾವು ಅಳಿಸ್ತಾನೆ ಇರ್ತದೆ. ಇಲ್ಲಿ ಯಾರು ನೋಡಿ ದೇವ್ರು ನೀ ಹೆಚ್ಚಿಗೆ ಆಗೋ ಮಾಡಿದ್ರೆ ಇಲ್ಲ. ಅದ್ರ ಕಡೆಯಿಂದ ನಾವು ಹೇಳೋದೇನು, ನಮ್ಮ ಲಿಂಗಾಯತ ಧರ್ಮ ಯಾವುದೇ ಒಂದು ಧರ್ಮದ ಅನುಸರಣೆ ಮಾಡಿಲ್ಲ. ನಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ವಿಚಾರಗಳು ಇರುವಂಥ ಧರ್ಮ. ಸ್ವತಂತ್ರ ಸಲುವಾಗಿ ಎಷ್ಟೋ ಹೋರಾಟ ಮಾಡಿದ್ರು ನಮ್ಮವರು. ಅದು ನಮ್ಮ ಬಸವಾದಿ ಶರಣರು ಅಂದೇ ನಾವು ಸ್ವತಂತ್ರ ಕೊಟ್ಟರು. ಮಾತಾಡೋ ಸ್ವತಂತ್ರ ಅದ, ಬರೇ ಸ್ವತಂತ್ರ ಅದ, ಹೇಳೋ ಸ್ವತಂತ್ರ ಅದ, ಜೀವನ ಸ್ವತಂತ್ರ ಅದ. ನಮಗೆ ಎಲ್ಲರೂ ಹೆಣ್ಣು ಗಂಡು ಒಂದೇ ಕಡೆ ಇರುವಂಥ ಸ್ವತಂತ್ರ ಅದ. ಮತ್ತು ಪ್ರಾಣಿಗಳು ಅವ್ರ ಜೊತೆ ನಾವು ಭಾಳ ಒಳ್ಳೆಯ ರೀತಿಯಿಂದ ನಡ್ಕೋಬೇಕಂತ ಸ್ವತಂತ್ರ ಅದ. ಪ್ರಾಣಿ ಹತ್ಯೆ ಮಾಡಬೇಡಂತ ಸ್ವತಂತ್ರ ಅದ. ಎಲ್ಲವೂ ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಸ್ವತಂತ್ರ ಸಲುವಾಗಿ ಇವ್ರಿಗೆ ಹೋರಾಟ ಮಾಡೋ ಅವಶ್ಯಕತೆ ನಮಗಿಲ್ಲ. ಆದರೆ ನಮಗೆ ಕೊರತೆ ಏನದ ಅಂದ್ರೆ ತಿಳುವಳಿಕೆ ಕೊಡ್ತೀವಿ. ಆ ತಿಳುವಳಿಕೆ ಕೊರತೆಗಳು ನಮ್ಮ ಗುರುಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ನಮ್ಮ ತಲೆಗೆ ಹೋಗ್ತಾ ಇಲ್ಲ. ನಮ್ಮಲ್ಲಿ ಇನ್ನೂ ಮನೆಗೆ ಹೋಗ್ತೀನಿ ಗಣಪತಿ ಫೋಟೋ ಕಾಣಿಸ್ತಾನೆ, ಸೂನ್ ಮೂರ್ತಿ ಕಾಣಿಸ್ತದೆ, ಅದು ಮುಂದೆ ಕಾಣಿಸ್ತಾರೆ, ಹೋಗೋ ಹಾಗೆಲ್ಲ. ಮತ್ತು ಆ ಕಡೆ ಹೋಯ್ತು ಏನಾರ ಆಗಿದ್ದೀರು ನಮ್ಗೆ. ಮತ್ತೇನು ಹೇಳ್ತಾರೆ, ಮನೆ ಕುಂದದ ಆಗ್ರಿ ನೀವು ಏನಾರ ಮಾಡೋದು ಮಾಡ್ರಿ, ಇದು ಸುಮ್ಮನೆ ಟೆಂಗ್ ಹೊಡೆದು ಏನು ಬರುತ್ತೆ. ಈಗ ಏನು ಮಾಡ್ಬೋದು, ಈ ಕಡೆ ಬಿಲ್ಲ ನಾವು ಆ ಕಡೆ ಬಿಲ್ಲ ನನಗೆ. ಆ ಕಡೆ ಹೋದ್ರ ಇದು ನಮ್ಮ ದೇವ್ರಿಗೆ ನಂಬೋದು ಅಂತ, ಈ ಕಡೆ ಬಂದ್ರೆ ನಾವು ಸಂಪೂರ್ಣವಾಗಿ ಇಲ್ಲ. ನಾವು ಎಷ್ಟೇ ಹೇಳ್ಕೊಂಡ್ರು ಅಪ್ಪ ಮಣ್ಣ जतिन पाटिल हेड़ा टाइम ना जतिन पाटिल साहब के साथ उनका जब डिस्कशन हो रहा था उस टाइम में अप्पा जी वही बोले, अप्पा जी और क्या है बोलकर पूछे, अभी हम ऊपर है अंदर नहीं गए, अभी हम पढ़ने